ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಅಳತೆ ಬ್ಲೌಸ್ನ ಬಳಸ್ತೇನೆ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಅಳತೆ ಬ್ಲೌಸ್ ಇಲ್ಲದೆ ಸೈಡ್ ಫಿಟ್ಟಿಂಗ್ ಅಂತೆ ಹೇಗೆ ಅಂತಂದರೆ, ಫ್ರಂಟಲ್ಲಿ ಯಾವುದೇ ರೀತಿ ಗ್ಯಾಪ್ ಬರಬಾರ್ದು, ಹಾಗೆಯೇ ಸ್ಟ್ರೈಟ್ ಲೈನ್ ಬರಬೇಕು. ಅದನ್ನು ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಳತೆ ಬ್ಲೌಸಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದನ್ನು ನಾವು ಸರಿ ಮಾಡಿಕೊಂಡು ಹೇಗೆ ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ನಾವು ಮಾರ್ಕ್ ಮಾಡ್ಕೊಳ್ಳೋದು, ಸೈಡ್ ಫಿಟ್ಟಿಂಗ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೀವು ಬ್ಲೌಸ್ನ ಎಷ್ಟೇ ಫಿನಿಶಿಂಗ್ ಕೊಟ್ಟರೂ ಕೂಡ ಬ್ಲೌಸಲ್ಲಿ ಸೈಡ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಇಲ್ಲ ಅಂತಂದರೆ ನೀವೇನೇ ಫಿನಿಶಿಂಗ್ ಕೊಟ್ಟರು ಕೂಡ ಬ್ಲೌಸ್ ಸರಿ ಇಲ್ಲ ಅಂತಲೇ ಹೇಳ್ತಾರೆ. ಸೊ ನೀವು ಎಷ್ಟೇ ಫಿನಿಶಿಂಗ್ ಕೊಟ್ಟು ನೀವು ಬ್ಲೌಸ್ ಕರೆಕ್ಟ್ ಮಾಡಬೇಕು ಅಂತಂದರೆ ಇವಾಗ ಸೈಡ್ ಫಿಟ್ಟಿಂಗಲ್ಲಿ ನೀವು ಪರ್ಫೆಕ್ಟಾಗಿ ಮಾಡಬೇಕು. ಅದು ಹೇಗೆ ಹಾಗೆಯೇ ಸ್ಲೀವ್ಸ್ ಹತ್ರ ಎಲ್ಲಾದರೂ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಸ್ಲೀವ್ಸ್ ಹತ್ರ ಎಲ್ಲಾದರೂ ನಿಮಗೆ ಟೈಟ್ ಆಯಿತು ಅಂತಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಯಾವುದೇ ರೀತಿ ಭುಜ ಜಾರ್ದಿರೋ ಹಾಗೆ ಹೇಗೆ ಕರೆಕ್ಟಾಗಿ ಮಾಡಬೇಕು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಅಳತೆ ಬ್ಲೌಸಿಂದ ಟೇಪಲ್ಲಿ ಅಳತೆನ ತೊಗೊಂಡ್ಬಿಡೋಣ. ಯಾಕಂತಂದರೆ ಟೇಪಲ್ಲಿ ಅಳತೆ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡೂ ಸೈಡ್ ಕೂಡ ಒಂದೇ ಸಮ ನಾವು ಮಾರ್ಕ್ ಮಾಡ್ಕೋಬೋದು. ಒಂದೇ ಸಮ ಮಾರ್ಕ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಕರೆಕ್ಟಾಗಿ ಯಾವುದೇ ರೀತಿ ಮಧ್ಯದಲ್ಲಿ ಓಪನ್ ಗ್ಯಾಪ್ ಆಗೋದೇ ಇರಲಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಕಾಜಾಪಟ್ಟಿನ ಬಿಟ್ಟು ಸೊಂಟ ಸುತ್ತಳತೆನ ಅಳತೆ ತೊಗೊಂಡ್ಬಿಡಿ. ಅದನ್ನು ನಾವು 4 ಭಾಗ ಮಾರ್ಕೊಂಡು ಮಾರ್ಕ್ ಮಾಡ್ಕೋಬೋದು. ನೋಡಿ, ಇದನ್ನು ನಾನು ಕಾಜಾಪಟ್ಟಿನ ಬಿಟ್ಟು ತಗೋತಾ ಇದ್ದೀನಿ ಅಳತೆನ. ಈ ರೀತಿ ಉಕ್ಸ್ಪಟ್ಟಿವರೆಗೂ ಕೂಡ ತಗೊಳ್ಳಿ. ಸೊ 28 ಎದೆ ಸೊಂಟ ಸುತ್ತಳತೆ ಬರ್ತಾಯಿದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ 28ನ್ನು 4ನೇ ಭಾಗ ಮಾಡಬೇಕು. 7 ಇಂಚಸ್ ಬರುತ್ತೆ. 28ಅಲ್ಲಿ 4 ಭಾಗ ಅಂತಂದರೆ 7 ಇಂಚ್ ಬಂತಲ್ವ. ಇಲ್ಲೇನು ಮಾಡಬೇಕು, ಬ್ಯಾಕ್ ಪಾರ್ಟ್ನ ಫಸ್ಟ್ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಎರಡು ಕೂಡ ನೆಕ್ ಹತ್ರ ಒಂದೇ ಸಮ ಬರಬೇಕು. ಆ ರೀತಿ ನೀಟಾಗಿ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಆ ಕಡೆ ಈ ಕಡೆ ಸ್ವಲ್ಪ ಎಳ್ಕೊಂಡಂಗೆ ಆಗೋದಿಲ್ಲ, ಬ್ಲೌಸು ನೀಟಾಗಿ ಬರುತ್ತೆ. ನೆಕ್ನೂ ಕೂಡ ಈ ರೀತಿ ನೀಟಾಗಿ ಇಟ್ಕೊಂಡು 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಎರಡು ಸೈಡ್, ಈ ಕಡೆ ಸೈಡ್ 7 ಇಂಚ್ ಆಯಿತು, ಈ ಕಡೆ ಸೈಡ್ 7 ಇಂಚ್ ಆಯಿತು, ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಯಾಕಂತಂದರೆ 28 ಅಲ್ವಾ, ಅದಕ್ಕೋಸ್ಕರ ಒಳಗಡೆ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಕಾಜಾಪಟ್ಟಿ ಸೈಡ್ ಆದರೆ ಕಾಜಾಪಟ್ಟಿನ ಬಿಟ್ಟು ಅಳತೆ ತಗೊಳ್ಳಿ. ನೋಡಿ, ಇದು ಕಾಜಾಪಟ್ಟಿ ಇದೆ ಅಲ್ವಾ, ಕಾಜಾಪಟ್ಟಿನ ಬಿಟ್ಟು ನಾವು ಅಳತೆನ ತಗೋಬೇಕಾಗುತ್ತೆ. 7 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಹೀಗೆ 7 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ. ಆ ಕಡೆ ಸೈಡು ಅಷ್ಟೇ, ಉಕ್ಸ್ಪಟ್ಟಿ ಕಡೆ ಆದರೆ 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನೇನು ಮಾಡಿ, ಇವಾಗ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ 7 ಇಂಚಸ್ಗೆ, ಇಲ್ಲಿ ಈ ರೀತಿ ಇಟ್ಟು ಇಲ್ಲಿಗೆ ನೀವು ಪಿನ್ನನ್ನಾದರೂ ಹಾಕೋಬೋದು, ಇಲ್ಲ ಗುಂಡ್ಪಿನ್ ಇತ್ತು ಅಂದರೆ ಗುಂಡ್ಪಿನ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಗುಂಡ್ಪಿನ್ ಇಲ್ಲ ಅನ್ನೋರು ಸೇಫ್ಟಿ ಪಿನ್ನ ಹಾಕ್ಬಿಡಿ. ಈ ರೀತಿ ಅದೇ ಏನಾಗುತ್ತೆ, ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ. ಹಾಗೆಯೇ ಸ್ಲೀವ್ಸ್ದು ಮುಂಭಾಗ ಕೂಡ ಆವಾಗ ಏನಾಗುತ್ತೆ, ನಾವು ಅಳತೆನ ಟೇಪಲ್ಲಿ ತಗೊಂಡು ಅಳತೆ ಮಾಡೋದ್ರಿಂದ ಎರಡೂ ಸೈಡ್ ಕೂಡ ಒಂದೇ ಸಮ ಬರುತ್ತೆ. ಆವಾಗ ನಿಮಗೆ ಫ್ರಂಟಲ್ಲಿ ರಿಂಕಲ್ಸ್ ಆಗಿರ್ಬೋದು, ಯಾವುದು ಕೂಡ ಫ್ರಂಟಲ್ಲಿ ಗ್ಯಾಪ್ ಆಗಿರ್ಬೋದು, ಏನೂ ಕೂಡ ಬರೋದಿಲ್ಲ. ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಬೇಕಾದರೆ ನಾನು ತೋರಿಸ್ತೀನಿ ಪೂರ್ತಿಯಾಗಿ. ಇದಾದಮೇಲೆ ಉಕ್ಸ್ಪಟ್ಟಿ ಸೈಡ್ ಆದರೆ ಉಕ್ಸ್ಪಟ್ಟಿ ಸೈಡೇ ತಗೊಳ್ಳಿ, ಕಾಜಾಪಟ್ಟಿ ಸೈಡೇ ಅಳತೆ ತಗೊಳ್ಳಿ. ನೋಡಿ, ತೋಳಿನ ಮುಂಭಾಗನೂ ಕೂಡ ಈ ರೀತಿ ನೋಡ್ಕೋಬೇಕು. ಹೀಗೆ 5 ಇಂಚ್ ಬರ್ತಾ ಇದೆ ಅಲ್ವಾ, 5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಹಾರ್ಮೋಲ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಭುಜದಿಂದ ಹಾರ್ಮೋಲ್ ಜಾಯಿಂಟ್ವರೆಗೂ ಕೂಡ ಎಷ್ಟಿದೆ ಅಂತ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಕಟಿಂಗ್ ಮಾಡೋದು ಕರೆಕ್ಟ್ ಇತ್ತು ಅಂತಂದರೆ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಕಟಿಂಗಲ್ಲಿ ಹೆಚ್ಚು ಕಡಿಮೆ ಮಾಡ್ತು ಅಂದರೆ ಸೈಡ್ ಫಿಟ್ಟಿಂಗಲ್ಲೂ ಕೂಡ ಹೆಚ್ಚು ಕಡಿಮೆ ಬರುತ್ತೆ. ನೋಡಿ, 7 ಇಂಚಸ್ ಬರ್ತಾಯಿದೆ. ಸೊ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಈ ರೀತಿ ನೋಡಿ, ಹೀಗೆ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಎದೆ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ನಾನು ಎಲ್ಲ ಕಟಿಂಗಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಎದೆ ಸುತ್ತಳತೆನೇ ಯಾವಾಗಲೂ ಕೂಡ ಉಕ್ಸ್ಪಟ್ಟಿ ಕಡೆನೇ ನೋಡ್ಕೊಳ್ಳಿ. ಆವಾಗ ನಿಮಗೆ ಅಳತೆ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರನೇ ಅದೇ ಸೈಡು ನೋಡ್ಕೊಳ್ಳಿ. ನೋಡಿ, ಉಕ್ಸ್ಪಟ್ಟಿ ಕಡೆ ತಗೋತಾ ಇದ್ದೀನಿ. ಉಕ್ಸ್ಪಟ್ಟಿ ಕಡೆ 8.5 ಇಂಚ್ ಬರ್ತಾಯಿದೆ. ಈ ಕಡೆ ಸೈಡು ಕೂಡ ತೋರಿಸ್ತೀನಿ. ನೋಡಿ, ಕಾಜಾಪಟ್ಟಿ ಸೈಡು ಕೂಡ ಕಾಜಾಪಟ್ಟಿನ ಅಳತೆ ತೊಗೊಳ್ಬಾರ್ದು, ಅದನ್ನು ಬಿಟ್ಟು ತಗೋಬೇಕು. ಕಾಜಾಪಟ್ಟಿನ ಬಿಟ್ಟು ಅಳತೆ ತಗೊಳ್ಳಿ. ನೋಡಿ, 8.5ನೇ ಬರ್ತಾಯಿದೆ. ಸೊ ಇಲ್ಲಿಂದ ಇಲ್ಲಿಗೆ 8.5ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಭುಜದಿಂದ ಆರ್ಮಲ್ವರೆಗೂ ಕೂಡ ಅದು 8.5ಗೆ ನೋಡಿ, ನಾನು ಕಾಜಾಪಟ್ಟಿನ ಬಿಟ್ಟೆ ತಗೊಂಡಿದ್ದೀನಿ.
ಟೈಟಾಗಿ ಎಳೆದಿಟ್ಕೊಂಡ್ರೂ ಕೂಡ ಕರೆಕ್ಟಾಗಿ ಅಲ್ಲಿಗೆ ಬಂದಿದೆ. ಇವಾಗ ಏನಾಗುತ್ತೆ, ಇದು ಅಳತೆಗೆ ಇದು ಎದೆ ಸುತ್ತ ಅಳತೆದು ಮತ್ತು ಹಾರ್ಮೋಲ್ ಅಳತೆ ಪರ್ಫೆಕ್ಟಾಗಿ ಬಂತು ಅಂತಂದರೆ ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಇದೆ ಅಂತ ಅರ್ಥ. ಸೊ ಇದನ್ನು ಏನು ಮಾಡಿ ಅಂತಂದರೆ ಇದಕ್ಕೂ ಕೂಡ ಒಂದು ಪಿನ್ ಹಾಕ್ಕೊಂಡ್ಬಿಡಿ. ಆವಾಗ ನಿಮಗೆ ಈಸಿ ಆಗುತ್ತೆ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ. ನೋಡಿ ಹೀಗೆ ಇಟ್ಕೊಂಡು ಇದಕ್ಕೆ ಸ್ಕೇಲ್ನ ತಗೊಳ್ಳಿ. ಸ್ಕೇಲ್ನ ತಗೊಂಡು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅಲ್ಲಿಗೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಡಿ. ನೋಡಿ ಹೀಗೆ ಇದನ್ನು ಕೂಡ ಅಷ್ಟೇ ಹೀಗೇ ಜಾಯಿಂಟ್ ಮಾಡ್ಕೊಂಡ್ಬಿಡಿ. ನೋಡಿ ಹೀಗೆ ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಿಮಗೆ ಸ್ಟ್ರೈಟಾಗಿ ಕರೆಕ್ಟಾಗಿ ಬಂತು ಅಲ್ವಾ. ಸೊ ಇಲ್ಲಿ ಸ್ವಲ್ಪ ಏನು ಚೇಂಜಸ್ ಮಾಡಿ ಅಂತಂದರೆ ನಿಮಗೆ ಫಿಟ್ಟಿಂಗ್ ನೀಟಾಗಿ ಬೊಟಿಕ್ ಸ್ಟೈಲಲ್ಲಿ ಕೂರಬೇಕು ಫಿಟ್ಟಿಂಗ್ ಅಂತಂದರೆ ಇದನ್ನು ಸ್ವಲ್ಪ ಈ ರೀತಿ ಕ್ರಾಸಾಗಿ ತಗೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ, ಒಂದು ಹೊಲಿಗೆ ಅಷ್ಟು ಇಲ್ಲಿ ಮಾತ್ರ ಕ್ರಾಸಾಗಿ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಇಲ್ಲಿ ಹಾರ್ಮೋಲ್ ಹತ್ರ ರಿಂಕಲ್ಸ್ ಅಂತ ಹೇಳ್ತಾ ಇರ್ತೀರಲ್ವ, ಅಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರ್ದೇ ಕರೆಕ್ಟಾಗಿ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಪರ್ಫೆಕ್ಟಾಗಿ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತಂದರೆ ನೀವು ಈ ಮೆಸರ್ಮೆಂಟ್ನ ಯೂಸ್ ಮಾಡ್ಕೋಬೋದು. ನಾವು ಈ ಕಡೆ ಸೈಡು ಹೇಗೆ ಮಾಡಿದ್ವಿ ಅಲ್ವಾ ಆ ಕಡೆ ಸೈಡ್ ಕೂಡ ಅದೇ ರೀತಿ ಫಿಟ್ಟಿಂಗ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಅಳತೆನೂ ಕೂಡ ಅಳತೆ ಬ್ಲೌಸಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಕಾಜಾಪಟ್ಟಿ ಸೈಡ್ ಅಲ್ವಾ, ಕಾಜಾಪಟ್ಟಿ ಸೈಡನ್ನೇ ತಗೊಳ್ಳಿ. ನೋಡಿ ಮಧ್ಯದಲ್ಲಿ ನಾವು ಟಕ್ಸ್ ಪಾಯಿಂಟ್ ಹಿಡ್ದಿದ್ದೀವಿ ಅಲ್ವಾ, ಅಲ್ಲಿ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಟೈಟಾಗಿ ಎಳೆದಿಟ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ. ನೋಡಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡಿ, ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಹೊಲಿಗೆ ಬಂದಿದೆ. ಅವಾಗೇನಾಗಿದೆ, ನಾವು ಸ್ಟ್ರೈಟ್ ಲೈನ್ ಹಾಕಿದ್ರೂ ಕೂಡ ಅದು ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂತಲೇ ಅರ್ಥ. ಸೊ ಗೊತ್ತಾಯ್ತಲ್ವ, ಯಾರಿಗೆಲ್ಲ ಸೈಡ್ ಫಿಟ್ಟಿಂಗ್ ಮಾಡುವಾಗ ಗ್ಯಾಪ್ ಬರ್ತಾ ಇದೆ ಅಂತಂದರೆ ನೀವು ಕೂಡ ಇದೇ ರೀತಿ ಮಾಡ್ಬೋದು. ಫಸ್ಟ್ ಟೇಪಲ್ಲಿ ಅಳತೆ ತೊಗೊಂಡ್ಬಿಡಿ. ಟೇಪಲ್ಲಿ ಅಳತೆ ತೊಗೊಂಡು ಈ ಕಡೆ ಸೈಡಲ್ಲಿ ಯಾವ ರೀತಿ ಎಷ್ಟು ಮೆಜರ್ಮೆಂಟ್ನ ತೊಗೊಂಡ್ರಿ ಆ ಕಡೆ ಸೈಡಲ್ಲೂ ಅದೇ ರೀತಿ ಮೆಜರ್ಮೆಂಟ್ನ ತೊಗೊಳ್ಳಿ. ಸೊಂಟದ ಸುತ್ತಳತೆನೂ ಅದೇ ರೀತಿ ತೊಗೊಳ್ಳಿ. ಸೊ ನಾನು ತೋರಿಸ್ತೀನಿ ಗ್ಯಾಪ್ ಬರೋದಿಲ್ಲ ಅನ್ನೋದನ್ನು ನೋಡಿ. ಇವಾಗ ಈ ಕಡೆ ಸೈಡ್ ಇಷ್ಟ ಆಯಿತು. ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲೂ ಕೂಡ 7 ಇಂಚಸ್ಗೆ ತಗೊಳ್ಳೋಣ. ನೋಡಿ ಇಲ್ಲಿಗೆ 7 ಇಂಚಸ್ ಬಂತಲ್ವಾ. ಇದನ್ನು ಇಲ್ಲಿ ನಾವು ಹೊಲಿಗೆ ಆಲ್ರೆಡಿ ಹಾಕ್ಕೊಂಡಿದ್ವಿ ಅಲ್ವಾ 7 ಇಂಚಸ್ಗೆ, ಅಲ್ಲಿಗೆ ನೋಡಿ ಇಲ್ಲಿಗೆ ನಾವು 7 ಇಂಚಸ್ಗೆ ಆಲ್ರೆಡಿ ಹಾಕ್ಕೊಂಡಿದ್ವಿ ಅಲ್ವಾ, ಇಲ್ಲಿಗೆ ಈ ರೀತಿ ಇಟ್ಕೊಂಡು ಇದನ್ನು ಕೂಡ ಎರಡನ್ನೂ ಒಂದು ಪಿನ್ ಹಾಕ್ಕೊಂಡ್ಬಿಡಿ ಇದಕ್ಕೂ. ಇವಾಗ ಇಲ್ಲೂ ಕೂಡ ಸೈಡ್ ಫಿಟ್ಟಿಂಗ್ನ ಮಾಡಿ ನೋಡಿ. ನಾನು ಯಾವುದೇ ರೀತಿ ಬಟ್ಟೆನ ಎಳ್ದಿಲ್ಲ, ಕರೆಕ್ಟಾಗಿ ನೋಡಿ ಬ್ಯಾಕ್ ಪಾರ್ಟಲ್ಲೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಯಾವುದೇ ರೀತಿ ರಿಂಕಲ್ಸ್ ಕೂಡ ಇಲ್ಲ, ಹಾಗೆಯೇ ಫ್ರಂಟಲ್ಲಿ ಗ್ಯಾಪ್ ಕೂಡ ಇಲ್ಲ. ಸೊ ಯಾರೆಲ್ಲ ಸೈಡ್ ಫಿಟ್ಟಿಂಗ್ ಮಾಡಿದಾಗ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಅಂತೀರಲ್ವ, ಅವರು ಕೂಡ ಇದೇ ರೀತಿ ಸೈಡ್ ಫಿಟ್ಟಿಂಗ್ನ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಬಟ್ಟೆ ಆಮೇಲೆ ಹಿಂದ್ಗಡೆ ಬೆನ್ನ ಹತ್ರ ಎತ್ಕೊಳ್ಳೋದು ಹಾಗೇನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಬೆಸ್ಟ್ ಅಂತಂದರೆ ಬ್ಲೌಸ್ಗಿಂತ ನೀವು ಟೇಪಲ್ಲೇ ಮೆಜರ್ಮೆಂಟ್ ತೊಗೊಂಡ್ಬಿಡಿ. ಫಸ್ಟು ಅದೇ ರೀತಿ ಎದೆ ಸುತ್ತಳತೆ ಮತ್ತು ಹಾರ್ಮೋಲ್ ಅದೇ ರೀತಿ ತಗೊಂಡು ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ಸೈಡ್ ಫಿಟ್ಟಿಂಗ್ನ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಟೈಲರಿಂಗ್ನ ಹೊಸ್ದಾಗಿ ಯಾರಾದರೂ ಕಲಿತಾ ಇದ್ದೀರಾ, ಹೊಸ್ದಾಗಿ ಕಲಿಬೇಕು ಅಂತ ಇದ್ದೀರಾ ಅಂತಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನಾನು ಪ್ಲೇ ಲಿಸ್ಟ್ನ ಮಾಡಿದ್ದೀನಿ. ಸೊ ಬಿಗಿನಿಂಗಿಂದ ನಾನು ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸಾದಾ ಬ್ಲೌಸ್ ಆಗಿರ್ಬೋದು, ಹಾಗೆಯೇ ಲೈನಿಂಗ್ ಬ್ಲೌಸು, ಫಾಲ್ ಹಾಕೋದು, ಹಾಗೆಯೇ ಡ್ರೆಸ್ಗೆ ಸ್ಲೀವ್ಸ್ ಹಾಕೋದು, ಪ್ರತಿಯೊಂದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನನ್ನ ಚಾನಲ್ಗೆ ಹೋಗಿ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಸೊ ಅದನ್ನು ಚೆಕ್ ಮಾಡಿ, ಅಲ್ಲಿ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಆವಾಗ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು.